ಸಚಿವರು ಡೆಲ್ಲಿಗೆ ಹೋಗಬೇಕು ಅಂತ ಒಂದು ಚರ್ಚೆ ಆಗಿತ್ತು ಹಿಂದೆ, 1.5 ತಿಂಗಳಿಂದ ಕ್ಯಾಬಿನೆಟ್ ಬಂದಿತ್ತು. ಒಂದು ನಿಯೋಗ ಹೋಗಬೇಕು, ಹೈಕಮಾಂಡ್ ಜೊತೆ ಭೇಟಿ ಮಾಡಿ ಚರ್ಚೆ ಮಾಡಬೇಕು ಅಂತ ಸಚಿವರೆಲ್ಲ ಹೋಗಬೇಕು ಅಂತ ಚರ್ಚೆ ಆಗಿತ್ತು ಸರ್. ಅದು ಹೋಗ್ತೀರಾ ಸರ್? ಎಲ್ಲಿ ಚರ್ಚೆ ಆಯಿತು ಅಂತ ನೀವೇ ಹೇಳಬೇಕು. ಕ್ಯಾಬಿನೆಟ್ ಒಳಗಡೆ ಏನು ಚರ್ಚೆ ಆಗಿದೆ? ಕ್ಯಾಬಿನೆಟ್ ಒಳಗಡೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ವಿನ ಇಂಥದ್ದೆಲ್ಲ ಆಗಲ್ಲ ಸರ್. ಈ ಮಧ್ಯೆ ಪಕ್ಷಾತೀತವಾಗಿ ದಲಿತ ಸಿಎಂ ಆಗಬೇಕು, ಕಾಂಗ್ರೆಸ್ ಅನ್ಯಾಯವಾಗಿದೆ ಅನ್ನೋ ಕೂಗು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಸರ್. ತಮ್ಮ ಪರವಾಗಿ ಸ್ವಾಮೀಜಿಗಳು ಕೂಡ ತುಮಕೂರಲ್ಲಿ ಅಖಾಡಕ್ಕಿಳಿದಿದ್ದಾರೆ ಸರ್. ತಮಗೆ ಸಿಎಂ ಪಟ್ಟ ಕೊಡಬೇಕು ಅನ್ನೋ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ. ಅದು ಅವರ ಅಭಿಪ್ರಾಯ, ಅವರ ಭಾವನೆ, ಅವರ ಅನಿಸಿಕೆ, ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದರಲ್ಲಿ ತಪ್ಪು ಅಂತ ನಾನೇನು ಹೇಳಕ್ ಹೋಗೋದಿಲ್ಲ. ಅದರಲ್ಲಿ ಅವರ ಅನಿಸಿಕೆಗಳನ್ನ ನೀವು ಹೇಳಿದ ತಪ್ಪು ಅಂತ ನಾನೇ ಕೇಳಬೇಕು. ಸಮುದಾಯ ಕೊಡಬೇಕು ಇದೆಯಾ ಬದಲಾವಣೆ ಆದ್ರೆ? ನೀವೇ ಹೇಳ್ತಾ ಇದ್ದೀರಲ್ರಿ, ಎಲ್ಲ ಕಡೆ ನೀವು ಹೇಳ್ತಾ ಇದ್ದಾರೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಸರ್, ಈಗ ದ್ವೇಷ ಭಾಷಣ ರಾಜ್ಯಪಾಲರಿಗೆ ನೀವು ಮನವರಿಕೆ ಮಾಡ್ತೀರಾ? ಯಾಕಂದ್ರೆ ಕೇಂದ್ರ ಸಚಿವರು ಅಲ್ಲ, ಅದರ ಅಗತ್ಯತೆ ನೋಡಿ. ಈಗ 2 ಸದನದಲ್ಲಿ ಪಾಸ್ ಆಗಿದೆ, ಅದು ಈಗ ರಾಜ್ಯಪಾಲರಿಗೆ ಹೋಗುತ್ತೆ. ರಾಜ್ಯಪಾಲರು ಒಂದು ವೇಳೆ ನಮ್ಮ ಕ್ಲಾರಿಫಿಕೇಶನ್ ಕೇಳಿದ್ರೆ ನಾವು ಕೊಡ್ತೇವೆ. ಯಾವುದೇ ಕ್ಲಾರಿಫಿಕೇಶನ್ ರಾಜ್ಯಪಾಲರು ಕೇಳಿದ್ರೆ ಕೊಡ್ತೇವೆ ಅದನ್ನು. ಓಕೆ.